ಆದರೆ ಈಗ ಫೋಕಸ್ ಅನ್ನೋ ಪದಗ ನಾವು ಸ್ಟೂಡೆಂಟ್ಸ್ ಆಗಿರಲಿ ಪೇರೆಂಟ್ಸ್ ಆಗಿರಲಿ ನಾವು ಕೇಳಿದ ತಕ್ಷಣ ಅಯ್ಯೋ ಫೋಕಸ್ ಅಂತ ನಂಗೆ ಫೋಕಸ್ ಇಲ್ಲ ಇದೇನಾಗುತ್ತೆ ಅನ್ನೋ ಒಂದು ಮೆಂಟಲ್ ಡೈಲೆಮಾದಲ್ಲಿ ಇರ್ತೀವಿ. ಬಟ್ ನಿಮ್ಮ ಬುಕ್ಕಲ್ಲಿ ಫೋಕಸ್ ಇಸ್ ಅ ಸ್ಟೇಟ್ ನಾಟ್ ಎ ಟ್ರೇಟ್ ಅನ್ನೋ ಒಂದು ಬುಕ್ಕಲ್ಲಿ ಯು ಹ್ಯಾವ್ ಎಕ್ಸ್ಪ್ಲೇನ್ಡ್ ವೆರಿ ಡೀಟೇಲಿ ಫೋಕಸ್ ಇಸ್ ನಾಟ್ ಸಮಥಿಂಗ್ ತುಂಬ ಬಾದರ್ ಆಗೋ ವಿಷಯ ಅಲ್ಲ, ಅದು ಆಲ್ರೆಡಿ ಎಕ್ಸಿಸ್ಟಿಂಗ್, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ಸೊ ಆ ಫೋಕಸ್ ಅನ್ನೋ ಪದದ ಸುತ್ತಮುತ್ತ ನೀವು ಎಕ್ಸ್ಪ್ಲೋರ್ ಮಾಡೋಕೆ ಮೇನ್ ಕಾರಣ ಏನು ಅಂತ? ಪರ್ಪಸ್ ಇಸ್ ವೆರಿ ಸಿಂಪಲ್ ಸರ್. ಏನು ಅಂತಂದ್ರೆ ವಿ ಆರ್ ಆಲ್ ಲಿವಿಂಗ್ in the hyper connected world. Hyper connected world in the sense the information is overloading. Whether you want it or not, information is overloading to your head. So andre ಅದರ್ ಸೈಡ್ ಆಫ್ ದಿ ಡಿಸ್ಕಷನ್ ನಿಮ್ಮ ಕ್ವಶನ್ ನಾನು ಹೇಳೋದಾಯ್ತು ಅಂತಂದರೆ ವೈ ಫೋಕಸ್, ವಿ ಆರ್ ಲೂಸಿಂಗ್ ಇಟ್, ದಟ್ಸ್ ವೈ ವಿ ನೀಡ್ ಟು ಕ್ರಿಯೇಟ್ ದಟ್ ಅವೇರ್ನೆಸ್. ಇವತ್ತು ನಾವು ಅದನ್ನು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಡಿಸ್ಟ್ರಾಕ್ಷನ್ ವಿಲ್ ಬಿಕಮ್ ಅವರ್ ಪಾರ್ಟ್ ಆಫ್ ಲೈಫ್. ಇಟ್ಸ್ ಆಲ್ರೆಡಿ ಪಾರ್ಟ್ ಆಫ್ ಲೈಫ್. ಹೈಪರ್ ಕನೆಕ್ಟೆಡ್ ವರ್ಲ್ಡಲ್ಲಿ ಬದುಕ್ತಾ ಇರೋದ್ರಿಂದ ನಮಗೆ ಇನ್ಫಾರ್ಮೇಷನ್ ಬೇಕು ಬೇಡವೋ, ಆಲ್ ಏಜ್ಗೆ ಇನ್ಫಾರ್ಮೇಷನ್ನು ಬೇಡದೇ ಇರೋ ಇನ್ಫಾರ್ಮೇಷನ್ನು ಕೂಡ ಹೋಗ್ತಾ ಇದೆ. ಬೇಕಾಗಿರೋದನ್ನು ಅವರು ಆಯ್ಕೆ ಯಾವ್ದು ನನಗೆ ಬೇಕು ಯಾವ್ದು ನನಗೆ ಬೇಡ ಅಂತ ಡಿಸೈಡ್ ಮಾಡೋಕ್ಕಾಗದೇ ಇರೋಷ್ಟು ಇನ್ಫಾರ್ಮೇಷನ್ ಫೀಡ್ ಆಗ್ತಾ ಇದೆ. ಸೊ ಇಂಥ ಒಂದು ಎರಾದಲ್ಲಿ I feel learning about focus is very essential. And as I said, focus is not a personality trait. It's a state of mind. ಈಗ ನೀವೇ ಕೆಲವು ವಿಚಾರಗಳನ್ನ ಹಂಗಾರೆ ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಿನ್ನ ಮಗಂಗೆ ಫೋಕಸ್ ಇದೆ, ನನಗೆ ಫೋಕಸ್, ಇವನಿಗೆ ಫೋಕಸ್ ಇಲ್ಲ, ಅವನಿಗೆ ಫೋಕಸ್ ಇದೆ ಅನ್ನೋದು ಇಟ್ಸ್ ರಾಂಗ್. ಅಲ್ಲ ಅದು ಸರ್ ಸ್ಟೇಟ್ ಆಫ್ ಮೈಂಡ್. ವೆರಿ ಸಿಂಪಲ್ ಸರ್. ಒಂದು ಬಂಚ್ ಆಫ್ 500 ರೂಪೀಸ್ ನೋಟ್ ಕೊಟ್ಬಿಟ್ಟು ಇದನ್ನು ಕರೆಕ್ಟಾಗಿ ಕೌಂಟ್ ಮಾಡಿದ್ರೆ ಇದು ನಿನಗೆ ಅಂತ ಹೇಳ್ಬಿಟ್ಟು ಅವ್ನು ಫೋಕಸ್ ಕೌಂಟ್ ಮಾಡ್ತಾನೋ ಇಲ್ವೋ, ರೈಟ್? ಸೊ ಇಟ್ಸ್ ಆಲ್ ಅಬೌಟ್ the intention. When the intentions are strong, intention and attention is an active partner. ಯಾವಾಗ ನಿಮಗೆ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರುತ್ತೆ, attention, yes, intention and attention as an active partner. Okay, so ಈ ಯಾವಾಗ ನಿಮಗೆ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರುತ್ತೆ ಅಟೆನ್ಷನ್ ತಂತಾನಾಗೆ ಬರುತ್ತೆ. ಈಗ ನಾನು ಮೂವಿಗೆ ಹೋಗ್ಲೇಬೇಕು ಅನ್ನೋ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದಾಗ ಅವ್ರು ಹೋಗ್ತಾರಾ ಇಲ್ವಾ? ಹೋಗ್ತಾರೆ. ಅದೇ ಥರ ನಾನು ಕ್ಲಾಸಲ್ಲಿ ಕಲಿಬೇಕು, ಈ ವರ್ಕ್ಶಾಪಿಂದ ನಾನು ಏನಾದರೂ ಒಂದು ಎಂಪವರ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದರೆ, ಅಥವಾ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ, ನಾನು ಇದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದರೆ ಅಟೆನ್ಷನ್ ತಂತಾನಾಗೆ ಬರುತ್ತೆ.